ದೇವಹಿತಂ ಯದಾಯ. ಈ ಜೀವನ ಹೆಂಗಿರಬೇಕು ಅಂದರೆ, ಮನುಷ್ಯ ಹೆಂಗೆ ಬದುಕಬೇಕಂದ್ರೆ, ಇದನ್ನು ಯಾರು ಕೊಟ್ಟಾರಲ್ಲ, ಕೊಟ್ಟವನಿಗೆ ಸಂತೋಷ ಆಗ್ತಿರಬೇಕು, ಹಂಗೆ ಬದುಕಬೇಕು. ಈಗ ನೀವು ಮದುವೆ ಮಾಡ್ಕೊಂಡಿರ್ತೀರಿ, ಮದುವೆಯಾಗಿ ನಿಮಗೊಂದು ಉಂಗುರ ಹಾಕಿರ್ತಾರೆ, ಯಾರು? ಮಾವು ಹಾಕಿರ್ತೀರಿ. ಎಲ್ಲರಿಗೂ ತೋರಿಸ್ತಿರ್ತೀರಿ, ಇದು ನಮ್ಮ ಮಾವು ಕೊಟ್ಟಿದ್ದು, ಒಂದು ಅರ್ಧ ತೊಲಿ, ಅದು ಬಂಗಾರ ಇರಬಹುದೇ, ಇಲ್ಲ ಬಂಗಾರದ ನೀರು ಕುಡಿಸಿರ್ಬೋದು, ಅಥವಾ ಇವನಿಗರ ನೀರು ಕುಡಿಸಿರ್ಬೋದು. ಬಂಗಾರದಂಗೆ ಇರ್ತೈತಿ. ಒಂದು ಉಂಗುರ ಹಾಕ್ಕೊಂಡ ಅಳಿಯ ಎಲ್ಲರಿಗೂ ಏನು ಹೇಳ್ತಿರ್ತಾನಂದ್ರೆ, ಒಂದು ಸುಮ್ಮನೆ ಅರ್ಧ ತೊಲಿ ಉಂಗುರ, ಇದು ನಮ್ಮ ಮಾವು ಕೊಟ್ಟಾರ ಅಂದ್ರೆ, ಉಂಗುರ ನೋಡಿದಾಗ ಒಮ್ಮೆ ಅವನಿಗೆ ಮಾವು ನೆನಪು ಬರ್ತಿರ್ತೈತಿ, ಇದು ನಮ್ಮ ಮಾವು ಕೊಟ್ಟಿದ್ದು, ಇದು ನಮ್ಮ ಮಾವು ಕೊಟ್ಟಿದ್ದು ಅಂತ. ಅಂದ್ರೆ ಸುಮ್ಮನೆ ಸಾಮಾನ್ಯ ಒಂದು ಅರ್ಧ ತೊಲಿ ಉಂಗುರ ನೋಡಿದ್ರೆ, ಉಂಗುರ ಕೊಟ್ಟ ಮಾವಿಗೆ ಹೆಂಗೆ ನೆನಪು ಬರ್ತೈತಿಲ್ಲ, ಇಂಥ ಅದ್ಭುತ ಜೀವನ ಕೊಟ್ಟ, ಇದನ್ನು ನೋಡಿದಾಗ ಒಮ್ಮೊಮ್ಮೆ ಕೊಟ್ಟ ಮಹಾದೇವನ ನೆನಪು ನಮಗೆ ಬರ್ತಿರ್ಬೇಕು. ದೇವರು ಇದು ಹೆಂಗೆ ಬದುಕಬೇಕು ಅಂದ್ರೆ, ವ್ಯಸೇಮ ದೇವಹಿತಂ ಯದಾಯು, ಅವನಿಗೆ ಸಂತೋಷ ಆಗ್ತಿರ್ಬೇಕು, ಕೊಟ್ಟ ದೇವರಿಗೆ ಸಂತೋಷ ಆಗ್ತಿರ್ಬೇಕು. ಒಂದು ಜಗಲಿ ಕಟ್ಟಿತ್ತು, ಆ ಜಗಲಿ ಕಟ್ಟಿಗೆ ಊದಿನ ಕಡ್ಡಿ ಹಚ್ಚಿಟ್ಟಿದ್ರು, ಊದಿನ ಕಡ್ಡಿ. ಇವ ಮನುಷ್ಯ ಹೋಗಿ ಜಗಲಿಗೆ ನಮಸ್ಕಾರ ಮಾಡಿ ಆ ಊದಿನ ಕಡ್ಡಿ ಕೇಳಿದ, ಅಲ್ಲ ದೇವರು ನಿನಗೆ ಎಷ್ಟು ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ, ನನಗ್ಯಾಕೆ ಹೊರಗ ನಿಂದ್ರಂತಾನ? ನಿನಗೆ ನೋಡಿದ್ರೆ ಮಗ್ಗಲು ಕರ್ಕೊಂಡು ಕುಂದಿರಿಸುವಂತ ಜಗಲಿ ಮೇಲೆ ಇರ್ತೈತಿ ಊದಿನ ಕಡ್ಡಿ, ನಿನಗೆ ಕರ್ಕೊಂಡು ಕುಂದಿರಿಸಿರ್ತಾನ, ನನಗ್ಯಾಕೆ ಹೊರಗೆ ನಿಂದಿರಿಸ್ತಾನ? ಅದು ಊದಿನ ಕಡ್ಡಿ ಅಂತ ನೀವು ಮಾಡದ ಅಂತ ಕೆಲಸ ಮಾಡಿದ, ಅದಕ್ಕೆ ಹೊರಗೆ ನಿಂದಿರಿಸಿರ್ತಾನೆ. ಅಲ್ಲ, ಅದನ್ನ ಕೇಳಕತ್ತೀನಿ ನಾನು, ದೇವರು ನನಗ್ಯಾಕೆ ಹೊರಗೆ ನಿಂದಿರಿಸ್ತಾನ, ನಿನಗ್ಯಾಕೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ? ಅದು ಊದಿನ ಕಡ್ಡಿ ಹೇಳುತ್ತೆ, ನಿನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ, ನನಗೆ ಯಾಕೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನಂದ್ರೆ, ನೀನು ಮಂದಿ ಮನೆ ಸುಟ್ಟು ನೀ ಸಂತೋಷ ಪಟ್ಟಿ, ನಾನು ನನ್ನ ಸುಟ್ಟುಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬಿನಿ, ಅದಕ್ಕೆ ನನಗೆ ಮಕ್ಕಳು ಕರ್ಕೊಂಡು ಕುಂದಿರಿಸ್ತಾನೆ. ನೀನು ಹೊರಗಿಟ್ಟ ಬದುಕು ಹೆಂಗಿರಬೇಕು ಅಂದ್ರೆ, ಪಟ್ಟ ದೇವನೇ ಸಂತೋಷ ಪಡ್ತಿರಬೇಕು. ಅಂಥ ಜೀವನ, ಅಂಥದ್ದೊಂದು ಜೀವನ ಕಟ್ಟುವ ಸಲುವಾಗಿನೇ ಇದು ಹೆಂಗಿರಬೇಕು ಅಂದ್ರೆ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಹೆಂಗಿರಬೇಕು ಅಂದ್ರೆ, ನಿಮ್ಮ ನಾಯಕರ ಪುಸ್ತಕದ ಹೆಸರೇ ಇಟ್ಟಾರ, ಜೀವನೋತ್ಸಾಹ. ಮನುಷ್ಯ ಹೆಂಗೆ ಬದುಕಬೇಕು ಅಂದ್ರೆ, ಹುಟ್ಟಿನಿಂದ ಸಾಯುವವರೆಗೆ ಉತ್ಸಾಹದಿಂದ ಬದುಕ್ತಿರಬೇಕು. ಜೀವನ ಅಂದರೆ ಇದು ನಮ್ಮಿಚ್ಛೆಯಂತೆ ನಡೆಯುವುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ ಜೀವನದಲ್ಲಿ. ಒಮ್ಮೆ ಸೋಲಾಗ್ತದೆ, ಒಮ್ಮೆ ಬಡತನ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ನಿಂದೆಯ ಮಾತುಗಳು ಬರ್ತವೆ. ಸೋಲಿಗೆ ಎದೆಗುಂದದೆ, ಅಪಮಾನದ ಚುಚ್ಚು ನುಡಿಗಳನ್ನು ಕೇಳದೆ, ಬಡತನಕ್ಕೆ ಹೆದರದೆ, ಚಿಂತೆಗಳಿಗೆ ಎದೆಗುಂದದೆ ಮನುಷ್ಯ ಮುನ್ನುಗ್ಗಿ ನಡಿಬೇಕಾಗ್ತದೆ. ಇವೆಲ್ಲ ಜೀವನ ಅಂದರೆ ಸಹಜ, ಇವು ಬರುವುದೇ. ಕಷ್ಟಗಳ ಮಧ್ಯದೊಳಗೆ ಉತ್ಸಾಹ ಬಿಡಲಾರ್ದಂಗೆ ಮನುಷ್ಯ ಬದುಕಬೇಕಲ್ಲ. ಈ ಜಗತ್ತು ನೋಡಿ ಕಲಿಬೇಕಾಗ್ತದೆ ಮನುಷ್ಯ. ಈಗ ನೀವು ತಾಯಂದಿರದೆ ಮನ್ಯಾಗ ಅನ್ನ ಮಾಡ್ತಿರಲಿಲ್ಲ, ಅನ್ನ ಎದ್ರ ಮೇಲೆ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ಕುಕ್ಕರ್ ಏನು ಕಲಿಸ್ಕೊಡ್ತೈತೆ ನಮಗಂದ್ರೆ, ನಮ್ಮ ಬುಡಕ ಬೆಂಕಿ ಇಟ್ಟರು ನಾವು ಸೀಟಿ ಹೊಡ್ಕೊಂತಿರೋದು ಮಾತ್ರ ಮರಿಬಾರ್ದು ಅಂತ ಕುಕ್ಕರ್ ಕಲಿಸ್ಕೊಡ್ತೈತೆ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಡಲ್ಲ, ನಾವು ಖುಷಿಯಿಂದಿರೋದು ಮಾತ್ರ ಬಿಡಬಾರ್ದು. ಕಲಿಯುವುದು ಜೀವನದಲ್ಲಿ, ಜೀವನದ ಉತ್ಸಾಹ ಬತ್ತಬಾರದು ಮನುಷ್ಯನ ಜೀವನದ ಉತ್ಸಾಹ ಕಳ್ಕೋಬಾರದು ಮನುಷ್ಯ. ಇತಿಹಾಸ ಓದಿದ್ರೆ ಎಷ್ಟು ಅದ್ಭುತವಾಗಿ ಬದುಕಿದ್ರಿಲ್ಲ. ನಮ್ಮ ಉತ್ಸಾಹಕ್ಕೂ ಜ್ಞಾನಿಗಳ ಉತ್ಸಾಹಕ್ಕೂ, ಸಾಕ್ರೆಟಸ್ ಅಂತಿದ್ದ, ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನ. ಸಾಕ್ರೆಟಿಸ್ನಿಗೆ ವಿಷ ಕೊಟ್ಟರು, ಹ್ಯಾಮ್ಲಾಕ್ ಅಂತವನಿಗೊಂದು ವಿಷ, ಅಂದರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾಕ್ರೆಟಿಸ್ನಿಗೆ ಸಾವಕಾಶವಾಗಿ ಸಾವು ಬರ್ತಿತ್ತು, ಅಂದರೆ ಇವ ಸಾಯ್ತಾನ ಅಂತ ಗೊತ್ತಿತ್ತು. ಅವನ ಶಿಷ್ಯರಿಗೆಲ್ಲ ದುಃಖ ಆತಿ, ಇಲ್ಲ ನಮ್ಮ ಗುರುವಿಗೆ ಸಾವು ಸಮೀಪ ಆಗೈತಿ ಅಂತ ಶಿಷ್ಯರೆಲ್ಲ ಚಿಂತೆ ಮಾಡ್ತಿದ್ರು, ದುಃಖ ಮಾಡ್ತಿದ್ರು, ಅಳ್ತಿದ್ರು. ಸಾಕ್ರೆಟಿಸನ ಶಿಷ್ಯ ಕ್ರೇಟೋ ಅಂತಿದ್ದ, ಕ್ರೇಟೋ ಅಳತಿದ್ದ, ಸಾಕ್ರೆಟಿಸ್ ನಗುತ್ತಿದ್ದ. ಯಾರಿಗೆ ಸಾವು ಬರಾಕತ್ತೈತಿ, ಸಾವು ಬರುವ ವ್ಯಕ್ತಿ ನಗುತ್ತಿದ್ದ, ಸಾವನ್ನು ನೋಡಿದ ವ್ಯಕ್ತಿ ಅಳ್ತಿದ್ದ. ಸಾಕ್ರೆಟಿಸನ ಶಿಷ್ಯ ಕ್ರೇಟೋನಿಗೆ ಅನಿಸ್ತಿತ್ತು, ನನ್ನ ಗುರು ಸಾವಿನ ಸಮೀಪ ಬಂದಾನೆಲ್ಲ ದುಃಖ ಆಗ್ತಿತ್ತು.
ಸಾಕ್ರೆಟಿಸ್ ಕೇಳ್ತಾನೆ ಕ್ರೇಟೋನಿಗೆ, ಶಿಷ್ಯನಿಗೆ, ಅಲ್ಲ ನೀ ಯಾಕೆ ಅಳಾಕತ್ತೀಯಲ್ಲ, ಚಿಂತೆಯೊಳಗದೆಯಲ್ಲ. ಅವಾಗ ಕ್ರೇಟೋ ಹೇಳ್ತಾನಲ್ಲ, ನಿಮಗೆ ಅನಿಸುವಂತೇನು, ನಿಮಗೆ ಸಾವು ಸಮೀಪ ಆಗೈತಿ, ಸಾವು ಬಂದೈತಿ, ಇನ್ನು ಸ್ವಲ್ಪ ಕ್ಷಣಕ್ಕೆ ನೀವು ಸಾಯ್ತೀರಿ, ಮತ್ತು ನಿಮಗೆ ಚಿಂತೆ ಅನಿಸುವುದೇನು? ತತ್ವಜ್ಞಾನಿ ಸಾವನ್ನು ನೋಡಿದ, ಸಾವಿನ ಸಮಯದಲ್ಲಿಯೂ ಸಹಿತ ಅವನ ಉತ್ತರ ಹೆಂಗಿತ್ತು ಅಂದ್ರೆ, ಚಿಂತೆ ಮಾಡಬಾರ್ದು ಅಂತಿದ್ರು. ಸಾಕ್ರೆಟಿಸ್ ಹೇಳ್ದ, ಚಿಂತೆ ಮಾಡಬಾರ್ದು, ಅದಕ್ಕೂ ನೀವು ಸಾವಿನ ಬಗ್ಗೆ ಚಿಂತೆ ಮಾಡ್ತೀರಲ್ಲ, ನಾ ಮಾಡೋದಲ್ಲ ಅಂದವ. ಕ್ರೇಟೋ ಕೇಳ್ತಾನಲ್ಲ, ಸಾವ ಬಂದ್ರು ನೀವ್ಯಾಕೆ ಚಿಂತೆ ಮಾಡುವಲ್ರಿ ಅಂತ. ಅವಾಗ ಸಾಕ್ರೆಟಿಸ್ ಹೇಳ್ತಾನೆ, ನೋಡು, ನಾ ಯಾಕೆ ಸಾವು ಬಂದರೂ ಚಿಂತೆ ಮಾಡಂಗಿಲ್ಲ ಅಂದ್ರೆ, ಈಗ ನಾ ಅದೇನೇ ಇಲ್ಲ, ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನೇ ಇರೋದಿಲ್ಲ ಅಂದ್ರೆ ನಾ ಯಾಕೆ ಚಿಂತೆ ಮಾಡಕ್ಕೆ ಹೋಗ್ತೀನಿ. ಇದು ತತ್ವಜ್ಞಾನಿಗಳ ಚಿಂತನೆ. ಹೀಗೆ ಮನುಷ್ಯ ಸಾವಿನ ಸಮಯದಲ್ಲಿಯೂ ಸಹಿತ ಕಾರ್ಗಿಲ್ ಯುದ್ಧ ನಡೀತು. ಕಾರ್ಗಿಲ್ ಯುದ್ಧ ನಡೆದಾಗ ಭಾರತದ ಯೋಧರನ್ನ, ಸೈನಿಕರನ್ನ ಮಿಲಿಟರಿ ಹಾಸ್ಪಿಟಲ್ ಒಳಗೆ ಹಾಕಿದ್ರು. ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ, ಅವರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರು. ಹೋಗಿ ಸೈನಿಕರನ್ನು ಮಾತಾಡಿಸಿ ಬರ್ತಾ ಇದ್ರು. ಅವ್ರಿಗೆ ಅಷ್ಟು ಒಳ್ಳೆಯ ಸ್ಥಿತಿಯೊಳಗೆ ಇರಲಿಲ್ಲ ಆರೋಗ್ಯ. ಒಬ್ಬರು ಮಾತಾಡ್ತಿದ್ರು, ಒಬ್ಬರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಿಂಗೆ ಹಾಸ್ಪಿಟಲ್ ರೌಂಡ್ ಹಾಕ್ಕೊಂಡು ಬರುವಾಗ ಕೊನೆ ICUದಲ್ಲಿರುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹೇಳಿದ್ರು, ಪ್ರಧಾನಿಗಳೇ, ನೀವು ನಮ್ಮನ್ನೆಲ್ಲ ನೋಡಿದ್ರಲ್ಲ, ಕಾರ್ಗಿಲ್ ಯುದ್ಧ ನಡೆದಿತ್ತು, ನೀವು ದೇಶಕ್ಕೆ ಹೊಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತೀರಲ್ಲ, ಒಂದು ಮಾತು ಹೇಳ್ರಿ, ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು, ಭಾರತದ ಜನರಿಗೆ ಏನು ಅಂದ್ರೆ, ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಬೆನ್ನಾಗ ಗುಂಡು ಹೋಗಿಲ್ಲ, ಅವರು ಎದೆಯಾಗ ಗುಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳಿ. ಅಂದ್ರೆ ಇವರು ಓಡಿ ಬಂದು ಹೋಗುವಾಗ ಗುಂಡು ಹಾಕಿದ್ದಲ್ಲ, ಅವ್ರ ಜೊತೆ ನೇರವಾಗಿ ಕಣ್ಣೊಳಗೆ ಕಣ್ಣಿಟ್ಟು ಯುದ್ಧ ಮಾಡುವಾಗ ಗುಂಡು ಹಾಕಿದ್ದು ಅಂತ ದೇಶದ ಜನರಿಗೆ. ಅಂದ್ರೆ ಸಾವಿನ ಸಮಯದೊಳಗೂ ಸಹಿತ ಎಷ್ಟು ಉತ್ಸಾಹ ಇದೆ. ಅದಕ್ಕೆ ಮನುಷ್ಯ ಜೀವನದೊಳಗ ಇದನ್ನು ಕಲಿತಿರ್ಬೇಕು. ಆ ಪುಸ್ತಕದ ಹೆಸರು ಅಷ್ಟು ಚಂದಿಟ್ಟ, ಉತ್ಸಾಹ, ಜೀವನೋತ್ಸಾಹ. ಮನುಷ್ಯನ ಜೀವನದಲ್ಲಿ ಎಂದೂ ಜೀವನೋತ್ಸಾಹ ಬರ್ತಿರಬಾರ್ದು. ನಿಮ್ಮದು ಹಂಗಾಗೋದಿಲ್ಲ. ಮೊದಲು ಸ್ವಲ್ಪ ಉತ್ಸಾಹ ಇರ್ತೈತಿ, ಆಮೇಲೆ ಅಷ್ಟು ಉತ್ಸಾಹ ಇರೋದಿಲ್ಲ. ಈಗ ಮದುವೆ ಆಗ್ತಿರ್ತೀರಿ, ಮದುವೆ ಆಗಾಗ ಏನು ಉತ್ಸಾಹ ಇತ್ತು ಆಮೇಲೆ ಇರ್ತೈತಿ ಅನ್ನೋದು. ಹೆಂಡತಿ ಗಂಡಕ್ಕೆ ಕೇಳಿದ, ಅಲ್ಲ, ಮದುವೆ ಆಗೋದಕ್ಕಿಂತ ಮೊದಲು ಅಂದ್ರೆ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಅಂದ್ರೆ ಅವ್ರು ಎಂಗೇಜ್ ಆಗ್ತಾರಂತ. ಎಂಗೇಜ್ಮೆಂಟ್ ಮಾಡಿದ್ರು ಅವಾಗ ನನಗೆ ದಿವಸ ಸೈಕಲ್ ಮೋಟ್ರ್ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಿದ್ರಿ, ನನ್ನ ಹುಟ್ಟು ಹಬ್ಬ ಇದ್ದಾಗ ಗಿಫ್ಟ್ ಕೊಡ್ತಿದ್ರಿ, ಹೋಟೆಲ್ ಕರ್ಕೊಂಡು ಹೋಗ್ತಿದ್ರಿ, ಸುತ್ತಾಡಿಸ್ತಿದ್ರಿ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡಿಸ್ತಿದ್ರಿ. ಈಗ ಮದುವೆ ಆದಮೇಲೆ ಹುಟ್ಟು ಹಬ್ಬಕ್ಕೊಂದು ಗಿಫ್ಟ್ ಇಲ್ಲ, ನನ್ನ ಗಾಡಿ ಕರ್ಕೊಂಡು ಹೋಗೋದಿಲ್ಲ, ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗೋದಿಲ್ಲ ಅಂದಿವ. ಆಕೆ ಹೆಂಡತಿ ಕೇಳಿದ್ಲು, ಮದುವೆಕ್ಕಿಂತ ಮುಂಚೆ ಗಾಡಿ ಮೇಲೆ ಕರ್ಕೊಂಡು ಅಡ್ಡಾಡಿರಿ, ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿರಿ, ಮತ್ತೆಲ್ಲ ಹೋಟೆಲಿಗೆ ಕರ್ಕೊಂಡೋಗಿ ಉಣಿಸಿರಿ, ಮದುವೆ ಆದಮೇಲೆ ಯಾಕೆ ಹಿಂಗೆ ಮಾಡ್ತಾ ಇಲ್ಲ ಅಂತ. ಅವಾಗ ಅವ್ರ ಯಜಮಾನ್ ಹೇಳಿದಂತ, ಹುಚ್ಚಿ, ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ, ಎಲೆಕ್ಷನ್ ಆದಮೇಲೆ ಪ್ರಚಾರ ಎಲೆಕ್ಷನ್ ಮುಗಿದೈತಿ, ಪ್ರಚಾರ ಮುಗಿದೈತಿ, ಏನೂ ಇರೋದಿಲ್ಲ. ಅಂದ್ರೆ ನಮ್ಮ ಉತ್ಸಾಹ ಮೊದಲಷ್ಟೇ ಇರ್ತೈತೆ, ಆಮೇಲೆ ಇರೋದಿಲ್ಲ. ಆದ್ರೆ ಉತ್ಸಾಹ ಹೆಂಗಿರ್ಬೇಕು ಅಂದ್ರೆ ಜೀವನದ ಕೊನೆಗೆ ಹೆಂಗೆ ಸಾಕ್ರೆಟಿಸನ ಉತ್ಸಾಹ ಇದೆ. ಜೀವನದ ಕೊನೆಯವರೆಗೂ ಮನುಷ್ಯನ ಜೀವನದಲ್ಲಿ ಭಕ್ತದ ಉತ್ಸಾಹ ಇರಬೇಕು. ಏನು ಒಂದಿಷ್ಟು ಹಿಂದೆ ಆಡ್ಕೊಳ್ಳೋರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗ್ತದೆ, ಒಂದಿಷ್ಟು ಅನ್ನೋರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗ್ತದೆ, ಜೀವನದಲ್ಲಿ ಒಂದು ಸೋಲು ಬರ್ತದೆ, ಏನು ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ದೇವರು ಎರಡು ಕಣ್ಣಿಟ್ಟು, ಎರಡು ಮುಂದೆ ಇಟ್ಟು, ಒಂದು ಮುಂದಿಟ್ಟು ಒಂದು ಹಿಂದಿಟ್ಟು ನಡೀತಿದ್ದಿಲ್ಲ? ಯಾಕೆ ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟ ಅಂದ್ರೆ ಮನುಷ್ಯನೇ ಹಿಂದೆ ಏನಾಗೈತಿ ಅಂತ ಹೊಳ್ಳಿ ನೋಡಕ್ಕೆ ಹೋಗಬೇಡ, ಮುಂದೆ ದೊಡ್ಡ ಜೀವನ ಐತಿ, ಮುಂದಿಟ್ಟು
ಸುಮ್ಮನೆ ಮುಂದಿನದನ್ನು ನೋಡ್ಕೊಂತ ಒಂದು ಕಾಲ ಕಳೆಯುವುದಿಲ್ಲ ಅಷ್ಟೇ. ಅದಕ್ಕೆ ಮನುಷ್ಯ ಉತ್ಸಾಹದಿಂದ ಇಲ್ಲಿ ಬದುಕುವುದು. ಈ ದೇಶದ ಈ ಕನ್ನಡ ನಾಡಿನ ಒಬ್ಬ ಶರಣೆ ಭಾಳ ಸುಂದರವಾದ ಒಂದು ಮಾತು ಬರೀತಾಳೆ. ಮನುಷ್ಯ ಉತ್ಸಾಹದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು? ಸಂತೋಷ ಉತ್ಸಾಹ ಬಿಟ್ಟಿರಬಾರ್ದಲ್ಲ ಮನುಷ್ಯನಿಗೆ. ಈ ದೇಶದ ಈ ನೆಲದ ಒಬ್ಬ 12ನೇ ಶತಮಾನದ ಶರಣೆ ಕಾಳವೆ ಅನ್ನುವ ಶರಣೆ. ಕಾಳವೆ ಅನ್ನುವ ಶರಣೆ ಎರಡು ಮಾತು, 2 ಸಾಲಿನ ವಚನ ಬರೀತಾಳೆ. ಈ ಮನುಷ್ಯರಿಗೆಲ್ಲ ಯಾಕೆ ದುಃಖ ಆಗೈತಿ, ಇವರು ದುಃಖದಿಂದ ಹೇಗೆ ಬಿಡುಗಡೆಯಾಗಬೇಕು? ಮನುಷ್ಯ ಚಿಂತೆ, ದುಃಖ, ನೋವು, ನಿರಾಶೆಗಳಿಂದ ಹೊರಗೆ ಬರಬೇಕಲ್ಲ. ಸುಮ್ಮನೆ ಸಾಲಿ ಕಲಿಲಾರದ ಹೆಣ್ಮಗಳು ಹೇಳುವ 2 ಮಾತು ಎಷ್ಟು ಚಂದ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಮ್ಮ ಗುರುಲಿಂಗ ಪೆದ್ದಿ ಪ್ರಿಯಗಳ ಅರಸರಲ್ಲಿ ಸದರಲ್ಲ ಕಾಣವ್ವ, ಸದರಲ್ಲ ನೋಡವ್ವ. ಕಾಳವೆಯ ವಚನ ಇದು. ಆಕೆ ಹೇಳುವ 2 ಮಾತು ಏನು ಅಂದ್ರೆ, ಮನುಷ್ಯನಿಗೆ ದುಃಖಕ್ಕೆ ಕಾರಣ ಏನಾಯ್ತು, ಈ ದುಃಖದಿಂದ ಬಿಡುಗಡೆ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು? 2 ಮಾತು. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಸುಮ್ಮನೆ ಸತ್ತ ಮೇಲೆ ಮುಕ್ತಿ ಆಗೋದಲ್ಲ. ಜೀವಂತಿದ್ದಾಗ ಮನುಷ್ಯ ಜೀವನ ಮುಕ್ತ ಅಂತ ಬದುಕಬೇಕಲ್ಲ. ಹೆಂಗೆ ಬದುಕಬೇಕು ಅನ್ನೋದಕ್ಕೆ 2 ಮಾತು ಹೇಳ್ತಾಳೆ ಆಕೆ. ನೋಡು, ಮನುಷ್ಯನೇ ಜೀವನದ ಮೇಲೆ, ಸಂಸಾರ ಅಂದ ಮೇಲೆ, ಪ್ರಪಂಚದ ಮೇಲೆ ಹುಟ್ಟಿನಿಂದ ಸಾಯುವವರೆಗೂ ನಾನು ಕೆಲಸ ಮಾಡಬೇಕಾಗ್ತಿರ್ತೈತಿ. ಕೆಲಸ ಇಲ್ಲದೆ ಯಾರು ಬದುಕಲಿಕ್ಕೆ ಆಗುವುದಿಲ್ಲ. ಅದು ನನ್ನ ಸಲುವಾಗಿ ಮಾಡಬಹುದು, ಸಮಾಜಕ್ಕಾಗಿ ಮಾಡಬಹುದು. ಕೆಲಸ ನಿಂತ ದಿವಸ ಜೀವನನೂ ನಿಂತಿರ್ತೈತಿ, ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ. ಈಗ ನೀವು ಬೊಗರಿ ಆಡಿಸ್ತೀರಿಲ್ಲ, ಬೊಗರಿ ಎಲ್ಲಿವರೆಗೆ ಬೀಳೋದಿಲ್ಲ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಬೀಳೋದಿಲ್ಲ. ಅದು ಬಿದ್ದೈತಿ ಅಂದ್ರೆ ತಿರುಗೋದು ನಿಂದಿರ್ಸೈತಿ ಅಂತ ಅರ್ಥ ಅಷ್ಟೆ. ಹಂಗೆ ಮನುಷ್ಯ ಎಲ್ಲಿವರೆಗೆ ದುಡಿತಿರ್ತಾನೆ ಎಲ್ಲಿವರೆಗೆ ಜೀವನ ಉತ್ಸಾಹ ಇರ್ತೈತಿ ಅಲ್ಲಿವರೆಗೂ ಸಾವು ಬರೋದಿಲ್ಲ. ಸಾವು ಬಂದೈತಿ ಅಂದ್ರೆ ಅವ್ರ ಜೀವನ ಉತ್ಸಾಹ ನಿಲ್ಲಕತ್ತೈತಿ. ಅದಕ್ಕೆ ಕಾಳವೆ ಹೇಳುವ 2 ಮಾತು ಅಂದ್ರೆ, ಮನುಷ್ಯನೇ 2 ಕೆಲಸ ಮಾಡು. ನೀನು ನಿನ್ನ ಸಲುವಾಗಿ ದುಡಿತೀಯೋ ಬಿಡ್ತೀಯೋ ಪ್ರಶ್ನೆ ಇಲ್ಲ. 2 ಮಾಡು. ಸದಾ ಕೆಲಸ ಮಾಡು, ನಿನ್ನ ಸಲುವಾಗಿ ಮಾಡ್ಕೋ ಮತ್ತು ಸಮಾಜದ ಸಲುವಾಗಿನೂ ಮಾಡು. ಒಂದು ಕೆಲಸ ಮಾಡು. ಕೆಲಸ ಮಾಡದ ಮೇಲೆ ಇವರು ಸದಾ ಸಮಾಜದ ಜನ, ಲೋಕದ ಜನ ನನಗೆ ಗೌರವ ಕೊಡ್ತಾರ ಅಂತ ತಲೆಯಾಗಿ ಇಟ್ಕೋಬೇಡ. ಇವೆರಡೂ ಮರೆತ ಬಿಟ್ಟರೆ ನಿನ್ನಷ್ಟು ನಿತ್ಯ ಮುಕ್ತನೇ ಯಾರು ಇಲ್ಲ. ಮಾಡೋದು ಬಿಡಬೇಡ, ಮಾಡಿದ್ದು ಅದನ್ನು ತಲೆಯಾಗಿದ್ದು ತೆಗೆದೊಗೆಯುವುದು ಮರಿಬೇಡ. ಮಾಡಬೇಕು, ಮರೆತಿರ್ಬೇಕು. ಇದು ಸಂತರ ಜೀವನ. ಕೆಲಸ ಮಾಡ್ತಿರ್ಬೇಕು, ಮಾಡಿದ್ದನ್ನು ತಲೆಯಾಗಿಟ್ಕೊಳ್ಳಾರ್ದಂಗೆ ಬದುಕಿದೆ ಅಂದ್ರೆ ಅವ ನಿತ್ಯ ಮುಕ್ತ ಅಂತಷ್ಟೆ. ಅದಕ್ಕೆ ಇದನ್ನು ಬದುಕುವುದನ್ನು ಕಲಿಬೇಕು ಮನುಷ್ಯ. ಸಮಾಜಕ್ಕಾಗಿ ಒಬ್ಬ ಚಿಂತಕ ಅಂತಾನೆ. ಯಾವಾಗ ಜೀವನ, ಈಗ ನೋಡ್ರಿ, ನೀವು ಹಾಡಲಿಲ್ಲ ನಿತ್ಯೋತ್ಸವ ಅಂತ ಹಾಡಿದ್ರೆ, ಯಾಕೆ ನಿಸರ್ಗದೊಳಗೆ ನಿತ್ಯೋತ್ಸವ ಐತಿ? ನಮ್ಮ ಹುಟ್ಟುಹಬ್ಬ ಬರೀ ವರ್ಷಕ್ಕೊಮ್ಮೆ ಬರ್ತಾವೆ. ನಿಸರ್ಗದಲ್ಲಿ ಯಾಕೆ ನಿತ್ಯೋತ್ಸವ ಐತಿ? ನಮ್ಮದೊಮ್ಮೆ ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಆಗ್ತವೆ ಹೇಳಿ. ಅದಕ್ಕೊಬ್ಬ ಚಿಂತಕ ಅಂತಾನೆ, ವೆನ್ ಯುವರ್ ಫೋಕಸ್ ಮೂವ್ಸ್ ಇನ್ ಲೈಫ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ದೆನ್ ಯುವರ್ ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ನಿನ್ನ ಜೀವನದೊಳಗೆ ಉತ್ಸಾಹ ಬರಬೇಕಾಗಿತ್ತು ಅಂದ್ರೆ ನಿನ್ನ ಸ್ವಾರ್ಥ ಎಂದ ನಿನ್ನ ಎದೆಯೊಳಗಿಂದ ದೂರ ಆಗ್ತೈತಿ. ಅಂದೇ ನಿನ್ನ ಎದೆಯೊಳಗೆ ಸಂಭ್ರಮ ಶುರು ಆಗ್ತೈತಿ, ನಿತ್ಯೋತ್ಸವ ಶುರು ಆಗ್ತೈತಿ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಸಂಭ್ರಮ, ಸಂತೋಷ. ಯಾವಾಗ ಅಂದ್ರೆ ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ. ಯಾಕೆ ನಿಸರ್ಗ ನಿತ್ಯೋತ್ಸವ ಹಾಡ್ತೈತಿ ಅಂದ್ರೆ, ಈಗ ಒಂದು ತೆಂಗಿನ ಗಿಡ ಐತಿ. ತೆಂಗಿನ ಗಿಡಕ್ಕೆ ನೀವೇನು ಹಾಕಿರಿ? ಯಾರ ಸಕ್ಕರೆ ನೀರು ಕೂಡಿಸಿ ಅಂದ್ರೆ ಬೇರಿಗೆ ಹಾಕಿರಿ? ಇಲ್ಲ. ತೆಂಗಿನ ಗಿಡಕ್ಕೆ ನೀವು ಹಾಕಿದ್ದು ರಾಡಿ ನೀರ, ಆದರೆ ತೆಂಗಿನ ಗಿಡ ನೀವು ಕೊಟ್ಟಿದ್ದು ತಿಳಿ ನೀರ. ಇದು ನಿಸರ್ಗದ ನಿತ್ಯೋತ್ಸವಕ್ಕೆ ಕಾರಣ. ಇದು ನಿಸರ್ಗದೊಳಗೆ ನಿತ್ಯೋತ್ಸವ ಯಾಕೈತೆ ಅಂದ್ರೆ ಅದು ಸದಾ ಎಲ್ಲೊಬ್ಬರಿಗೆ ಕೊಡಬೇಕಂತೈತಿ. ಹಾಗೆ ದಿಂಡೂರವರು ಈ ಸಮಾಜಕ್ಕೊಂದು ದೊಡ್ಡ ವ್ಯಕ್ತಿಯಾಗಿ ಅವ್ರು ನೋಡಿದ್ರೆ ಅನ್ನಿಸ್ತೈತಿ,
ಈ ಸಮಾಜದ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ ಅದಾವ. ನೋಡಕ್ಕೂ ಅಷ್ಟ ಟೊಪ್ಪಿಗೆ ಅವ್ರ ಗುರುಗಳು ಇನ್ನೂ ಚಂದ ಚಂದ ಬರ್ದಾರೆ, ನಿಮಗೆ ಹೇಳ್ತಾರೆ ಅವ್ರು ಆಮೇಲೆ. ಅಂದ್ರೆ ದಿಂಡೂರವರು ಅವರು ನಿನ್ನೆ ಮಠಕ್ಕೆ ಬಂದಾಗ ಹೇಳ್ತಿದ್ರು, ನನಗೆ ಆಸ್ಪತ್ರೆಗಿದ್ದೆ, ಕೊಲಂಬಿಯಾ ಹಾಸ್ಪಿಟಲ್ ಒಳಗೆ ನನಗೆ ದವಾಖಾನೆ ಕರ್ಕೊಂಡು ಹೋಗ್ತಿದ್ರು. ನ್ಯೂಸ್ನೊಳಗೆಲ್ಲ ರಾಜ್ಯಾಧ್ಯಕ್ಷರಾದ ದಿಂಡೂರವ್ರು ಇನ್ನಿಲ್ಲ ಅಂತ ಟಿ ವಿಯಾಗ ಬರ್ತಿತ್ತು. ಆದ್ರೆ ನನಗೆ ಕೇಳ್ತಿತ್ತು ಅದು ಅಂತ. ಆದರೆ ಹೇಳಕ್ಕೆ ಬಾಯಿ ಇರಲಿಲ್ಲ, ನನಗೆ ಬರ್ತಿದ್ದಿಲ್ಲ, ಹೇಳಕ್ಕೆ ಬರ್ತಿದ್ದಿಲ್ಲ. ಆದರೆ ಟಿ ವಿಯವರೆಲ್ಲ ಹೇಳ್ತಿದ್ರು ದಿಂಡೂರು ದಿಂಡೂರು, ನಾ ಅದೀನಿ ಅಂತ ನನಗೆ ಹೇಳಕ್ಕೆ ಬರ್ತಿದ್ದಿಲ್ಲ. ಹಂಗೆ ಅನ್ಕಾನ್ಶಿಯಸ್ ಇದ್ದೆ. ಆದಾಗ್ಯೂ ಸಹಿತ ನಾ ಬದುಕಿ ನಿಮ್ಮ ಮುಂದೆ ಕುಂತಿದ್ದಕ್ಕೆ ಕಾರಣ ಅಂದ್ರೆ ನಾನೇನೋ ಸಮಾಜಕ್ಕೆ ಇಷ್ಟು ಕೊಟ್ಟೀನಿ, ಕೊಟ್ಟ ಫಲ ಸಮಾಜದ ಜನ ನಮ್ಮ ದಿಂಡೂರವರು ಆರೋಗ್ಯವಂತರಾಗಿರಲಿ ಅಂತ ಪ್ರಾರ್ಥನಾ ಮಾಡಿದ್ರ ಫಲನ ನಾನು ನಿಮ್ಮ ಮುಂದೆ ಕುಂತಿದ್ದೆ. ಅವರು ಸಮಾಜಕ್ಕಾಗಿ ದುಡಿದಿದ್ದಾರೆ. ಒಬ್ಬ ಸಮಾಜಕ್ಕೆ ದುಡಿದ ವ್ಯಕ್ತಿಯನ್ನು ಗೌರವಿಸಬೇಕಾಗ್ತದೆ. ಅವರ ಏಳು ಬೀಳುಗಳು, ನೋವು ನಲಿವುಗಳು, ಗುರುಗಳು ಒಂದು ಭಾಳ ಚಂದ ಒಂದು ದೃಷ್ಟಾಂತ ಹೇಳ್ತಿರ್ತಾರೆ. ಒಬ್ಬ ವ್ಯಕ್ತಿ ಒಂದು ಸುದೀರ್ಘ ಹೋರಾಟದ ಜೀವನ, ಸಂಘರ್ಷದ ಜೀವನ, ಏಳು ಬೀಳುಗಳ ಮಧ್ಯದಲ್ಲಿ ಒಂದು ಜೀವನ ಕಟ್ಟಿರ್ತಾರೆ. ಒಮ್ಮೆ ಅವನಿಗೆ ಸಮಾಜ ಹಿಂತಿರುಗಿ ನೋಡಿದಾಗ ಸಮಾಜಕ್ಕೇನು ಮಾಡಿದೆ, ಸಮಾಜದ ಜನ ನನ್ನನ್ನು ಹೆಂಗೆ ಗುರುತಿಸ್ತಾರೆ, ನೀವು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದು ಇಷ್ಟೆಲ್ಲ ಗೌರವ ಸನ್ಮಾನ, ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಮನಸ್ಸಿಗೆ. ಈಗ ಜ್ವಾಳ ಇರ್ತದಲ್ಲ, ಜ್ವಾಳ ಬೆಳೆದಿರ್ತೈತಿ, ಬೆಳೆದು ತೆನಿ ಬಿಟ್ಟಿರ್ತೈತಿ. ನೀವೇನು ಮಾಡ್ತೀರಿ ಅಂದ್ರೆ ತೆನಿ ಕೊಯ್ತೀರಿ, ಹಿಂದಕ್ಕೆ ಹಂತಿ ಕಟ್ತಿದ್ರು, ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು. ಆಮೇಲೆ ಮಿಷಿನ್ ಬಂದು ಮಿಷಿನ್ಗೆ ಹಾಕಿದ್ರು. ಅಲ್ಲಿ ಅದಕ್ಕೆ ಜ್ವಾಳದ ತ್ರಾಸ ಪಟ 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 ಬಡಿತಿತ್ತು. ಅದು ಆದಮೇಲೆ ತೊಗೊಂಡು ಬಂದು ಹಿಟ್ಟಿನ ಗಿರಣಿಗೆ ಕೊಟ್ಟರೆ ಅದು ಕಲ್ಲಾಗ ಹಾಕಿ ತಿರುಗುತ್ತೈತೆ, ಅಲ್ಲಿ ತ್ರಾಸ ಆಯ್ತದೆ. ಆಮೇಲೆ ಅದನ್ನು ತೊಗೊಂಬಂದು ರೊಟ್ಟಿ ಮಾಡ್ಕೊಳಕ್ಕೆ ತಾಯಿ ಹಿಟ್ಟು ಹಾಕ್ಕೊಂಡ್ರು. ಹಂಗೆ ಬಡ್ದ ಸುಡ 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 ನೀರು ತಂದು ಮಾರಿ ಮೇಲೆ ಮತ್ತು ಹಂಗೆ ಬಿಟ್ಲ ನಾದದ ಅದು ನಾದ ಹಾಕ್ಕೊಂಡು ಮಾರಿ 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 ರಪ 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 ಅವಾಗಲೂ ತ್ರಾಸ ಆಯ್ತು. ಅಷ್ಟಕ್ಕೆ ಬಿಟ್ರೆ ಸುಡ 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 ಹಂಚಿನ ಮೇಲೆ ಒಯ್ದು ಹಾಕಿದ್ರು. ಇಷ್ಟು ತ್ರಾಸ ಆದ ಮೇಲೆ ಇಷ್ಟು ತ್ರಾಸ ಪಟ್ಟದ ಜೋಳದ ಕಾಳು. ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರಬಿ ಎತ್ತಿ ಪ್ರೀತಿಯಿಂದ ಒಂದಿಷ್ಟು ಮಾರಿ ಮೇಲೆ ಇಷ್ಟು ಕೈ ಆಡಿಸಿದ ಹಂಗೆ ಸಮಾಜದೊಳಗೆ ಎಷ್ಟೇ ನೋವು, ಸಂಘರ್ಷಗಳು, ಅಪಮಾನಗಳು, ನಿಂದೆಗಳು ಬಂದಾಗ್ಯೂ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವನಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನಿಸ್ತೈತೆ ಅಷ್ಟೇ. ಅದನ್ನು ಹೇಳೋದು ಅದಕ್ಕೆ ಅವರಿಗೆ ಮಾಡಿದ ಒಂದು ಸನ್ಮಾನ, ಒಬ್ಬ ಹಿರಿಯನಿಗೆ, ಹೋರಾಟಗಾರನಿಗೆ ಮಾಡಿದಂಥ ಸನ್ಮಾನ ಅಂತ ಹೇಳಿ ತಾವೆಲ್ಲ ಸೇರಿದಿರಿ. ನಮಗೆ ಗಲಾಟೆ ಕರ್ಕೊಂಡು ಹೋಗ್ಬೇಡ್ರಿ ಅಂದ್ರೆ ನಾವೆಲ್ಲ ಅವ್ರಿಗೆ. ಆದರೂ ಒಬ್ಬ ಹಿರಿಯ ವ್ಯಕ್ತಿಗಳ ಸನ್ಮಾನ, ಎಲ್ಲ ಪೂಜೆಗಳು, ಹಿರಿಯರು, ಸಮಾಜದ ವ್ಯಕ್ತಿಗಳು ಬಂದಿದ್ದಾರೆ. ಅವರ ಆದರ್ಶ ಎಲ್ಲ ಯುವಕರಿಗೆ ಮುಟ್ಲಿ ಅಂತ ಹೇಳಿ ವಂದಿಸಿ ನಮ್ಮ ಮಾತನ್ನು ಮುಗಿಸ್ತಾರೆ.